ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್ ಹಿಯರ್. ಇವತ್ತಿನ ನನ್ನ ಟಾಪಿಕ್ ಏನು ಅಂದರೆ ಗೋಲ್ಡನ್ ಅವರ್, ಮೆಡಿಕಲ್ ಗೋಲ್ಡನ್ ಅವರ್. ಏನು ಇದು ಗೋಲ್ಡನ್ ಅವರ್ ಅಂದರೆ? ಬಹಳ ಜನಕ್ಕೆ ನಿಮಗೆ ಅನುಭವ ಆಗಿರ್ಬೋದು, ಆಗದಿರ್ಬೋದು. ಬಟ್ ಒಂದು ವಿಷಯ ನೀವು ತಿಳ್ಕೊಳ್ಬೇಕಾಗ್ತದೆ. ಏನು ಅಂದರೆ, ಯಾರಿಗಾದರೂ ಮನೆಯಲ್ಲಿ ಒಬ್ಬರಿಗೆ ಇದ್ದಕ್ಕಿದ್ದಾಗೆ ಅವರು ಅನ್ಯೂಶ್ವಲ್ ಆಗಿದ್ದರೆ, ತುಂಬ ಸಪ್ಪೆ ಆಗಿದ್ದಾರೆ ಅಥವಾ ತುಂಬ ಉದ್ವೇಗಗೊಂಡಿದ್ದಾರೆ, ಒಂಚೂರು ಬೆವರ್ತಾ ಇದ್ದಾರೆ, ಏನೋ ಆಗ್ತಾಯಿದೆ ಅಂತ ಹೇಳ್ತಾರೆ. ಆವಾಗ ನೀವು ಏನಾಗಿಲ್ಲ, ಅದು ನೀನು ಅದಕ್ಕೆ ಹೆದರ್ಕೊಂಡಿದ್ಯಾ, ಎದೆ ನೋವಿದ್ರೂ ಭಾಳ ಜನ ಅದು ಗ್ಯಾಸ್ಟ್ರೈಟಿಸು, ಒಮೇಸ್ ತಗೋ, ಇದು ಎಲ್ಲರದ್ದು ಫೇವರಿಟ್ ಬ್ರ್ಯಾಂಡ್ ಪ್ಯಾಂಡಿ ತಗೋ, ಹೀಗೆ ಸಮಾಧಾನ ಹೇಳ್ತಾ ಇರ್ತಾರೆ ಅಲ್ವಾ. ಸೊ ಒಳಗಡೆ ಏನು ಬೇಕಾದರೂ ಆಗ್ತಾ ಇರ್ಬೋದು. ಪೇಷಂಟು ಉಸಿರಾಡೋಕ್ಕೆ ಕಷ್ಟ ಆಗ್ತಾ ಇರ್ಬೋದು, ಆದರೆ ಆಸ್ಮಾ ಥರ ಸೌಂಡ್ ಬರ್ತಾ ಇಲ್ಲ, ಬರೀ ಉಬ್ಬಸ ಥರ ಬಿಡ್ತಾ ಇರ್ತಾರೆ. ಇದು ಇಷ್ಟೂ ಮುಂಬರುವಂತಹ ಡೇಂಜರನ್ನು ನಿಮಗೆ ತೋರಿಸ್ತಾ ಇದೆ. ನೀವು ಕೂಡಲೇ ಅವ್ರನ್ನ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಅಥವಾ ಕ್ಲಿನಿಕ್ಕಿಗೆ, ನಿಮ್ಮ ಕುಟುಂಬ ವೈದ್ಯರ ಹತ್ರ ಕೂಡಲೇ ಅವ್ರನ್ನ ಕರ್ಕೊಂಡು ಹೋಗಬೇಕು. ಕ್ಲಿನಿಕ್ ಅವರ್ ಬಿಟ್ಟು ಬೇರೆ ಅವರ್ ಆಗಿದ್ದರೆ ಡೈರೆಕ್ಟಾಗಿ ನೀವು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಇಲ್ಲಿ ಈ ಫಸ್ಟು ಈ ಥರ ನೀವು ಸೂಚನೆಗಳನ್ನು ನೋಡಿ 1 ಗಂಟೆ ಒಳಗಡೆ ಅದನ್ನು ಮಾಡಬೇಕು. ಈ 1 ಗಂಟೆಯನ್ನೇ ನಾವು ಗೋಲ್ಡನ್ ಅವರ್ ಅಂತ ಹೇಳಿದ್ವಿ. ಗೋಲ್ಡನ್ ಅವರ್ನಲ್ಲಿ ವೈದ್ಯರನ್ನು ಕಂಡ್ರೆ ಎಷ್ಟೋ ಜೀವಗಳನ್ನು ನಾವು ಉಳಿಸ್ಬೋದು. ಆದರೆ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀವಿ. ಬಿಡು, ಇವಾಗ ರಾತ್ರಿ ಆಯ್ತಲ್ಲ, ನಾಳೆ ಬೆಳಗ್ಗೆ ನೋಡೋಣ. ಇದನ್ನು ಯಾವತ್ತು, ಮನೋಭಾವನೆಯನ್ನು ಯಾವತ್ತೂ ನೀವು ಬೆಳೆಸ್ಕೊಳ್ಬೇಡಿ. ಮುಖ್ಯವಾಗಿ ಈ ಉಸಿರಾಡೋಕ್ಕೆ ಕಷ್ಟ ಆಗೋದು ಅಂದರೆ ಆಸ್ಮಾ ಅಲ್ಲ, ಕುಯ್ ಕುಯ್ ಅಂತ ಶಬ್ದ ಇಲ್ಲ, ಬರೀ ಉಸಿರಾಟಕ್ಕೆ ಕಷ್ಟ ಆಗೋದು, ಮತ್ತು ಸ್ವಲ್ಪ ಚೆಸ್ಟ್ ಪೇಯ್ನ್ ಬರೋದು, ಸ್ವಲ್ಪ ಗಿಡ್ಡಿ ಆದಂಗೆ ಆಗೋದು. ಇದಿಷ್ಟಿದ್ರೂ ನೀವು ಕೂಡಲೇ ಅವ್ರನ್ನ ದಯವಿಟ್ಟು ಒಂದು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಇಮಿಡಿಯೇಟಾಗಿ ECG ಎಲ್ಲ ಮಾಡಬೇಕು. ಆಮೇಲೆ ಅವರು ಡಾಕ್ಟ್ರುಗಳು ತೀರ್ಮಾನ ತಗೊಳ್ತಾರೆ ಏನು ಮಾಡಬೇಕು ಅಂತ. ನೀವು ಕ್ಲಿನಿಕ್ ಅವರ್ಸಲ್ಲಿ, ನಿಮ್ಮ ಕುಟುಂಬ ವೈದ್ಯರ ಕ್ಲಿನಿಕ್ ಅವರ್ಸಲ್ಲಿ ಆದರೆ ಅವರ ಹತ್ರ ಒಂದು ಗಳಿಗೆ ಹೋಗಿ ಅಥವಾ ಅವ್ರನ್ನೇ ಮನೆಗೆ ಬರಲಿಕ್ಕೆ ಹೇಳಿಬಿಟ್ಟು ನೋಡಲಿಕ್ಕೆ ಹೇಳಿ. ಅವರು ಕೂಡಲೇ ಅದನ್ನು ಗುರುತಿಸ್ತಾರೆ ಏನಾಗ್ತಾಯಿದೆ ಅಂತ ಹೇಳಿಬಿಟ್ಟು, ಆಮೇಲೆ ದೊಡ್ಡ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಸೊ ಹೀಗೆ ಗೋಲ್ಡನ್ ಅವರ್ ಅನ್ನೋದು ಕೇವಲ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ಅದು ಬ್ರೈನ್ಗೆ ಕೂಡ ಸಂಬಂಧಪಟ್ಟಿರ್ಬೋದು. ಅಥವಾ ಬ್ಲೀಡಿಂಗ್, ಕೈಯಲ್ಲಿ ಎಲ್ಲೋ ಕಡೆ ಒಂದು ಕಡೆ ಬ್ಲೀಡಿಂಗು, ಈ ಎಕ್ಸ್ಟರ್ನಲ್ ಬ್ಲೀಡಿಂಗು ಅಥವಾ ಇಂಟರ್ನಲ್ ಬ್ಲೀಡಿಂಗ್ ಆದರೆ ನಿಮಗೆ ಗೊತ್ತಾಗಲ್ಲ. ಸಡನ್ನಾಗಿ BP ಹೈ ಆಗಿ ಮೆದುಳಲ್ಲಿ ರಕ್ತಸ್ರಾವ ಆಗ್ಬೋದು ಅಲ್ವಾ. ಸೊ ಎಷ್ಟೋ ಸರ್ತಿ ಮೆದುಳಲ್ಲಿ ರಕ್ತಸ್ರಾವ ಆಗಿ ಅದು ಅಲ್ಲೇ ಗಡ್ಡೆ ಕಟ್ಟಿಬಿಟ್ಟು ಅಷ್ಟು ಪಾರ್ಶ್ವಕ್ಕೆ ರಕ್ತ ಇಲ್ಲದೆ, ನೆಕ್ಸ್ಟು ಅದು ಸಪ್ಲೈ ಮಾಡುವಂತಹ ಜಾಗಕ್ಕೆ ರಕ್ತ ಇಲ್ಲದೆ ಅಷ್ಟು ಪೋರ್ಷನ್ ಡೆಡ್ ಆಗಿ ಸ್ಟ್ರೋಕ್ ಆಗ್ಬೋದು. ಇದಕ್ಕೆ ಸ್ಟ್ರೋಕ್ ಅಂತಾರೆ. ಸೊ ನಿಮಗೆ ಗೊತ್ತಿರುವಂಥದ್ದು 3: ಒಂದು ಹಾರ್ಟ್ ಅಟ್ಯಾಕು, ಇನ್ನೊಂದು ಬ್ರೈನ್ ಹೆಮೊರೇಜು ಎಕ್ಸ್ಟರ್ನಲ್ ಇಂಜುರಿ ಅಂದರೆ ಬಾಹ್ಯ ಪೆಟ್ಟಿನಿಂದಾಗಿಯೂ ಆಗ್ಬೋದು, ಅಥವಾ BP ಹೈ ಆಗಿಬಿಟ್ಟು ಒಳಗಡೆ ರಕ್ತನಾಳ, ಮೆದುಳಿಗೆ ಸಪ್ಲೈ ಮಾಡುವಂತಹ ಚಿಕ್ಕ ರಕ್ತನಾಳಗಳು ಯಾವುದಿವೆಯೋ ಅವು ಬರ್ಸ್ಟ್ ಆಗ್ಬೋದು. ಸೊ ಆವಾಗ ಪಾರ್ಶ್ವವಾಯು ಬರ್ಬೋದು, ಸ್ಟ್ರೋಕ್ ಅಂತೀವಿ ಅದಕ್ಕೆ. ಆಮೇಲೆ ಹಾರ್ಟಿನ ಮಸಲ್ಗೆ ರಕ್ತ ಕಟ್ಟಾದರೆ, ಕ್ಲಾಟ್ ಆಗಿಬಿಟ್ಟು, ಹೈ ಕೊಲೆಸ್ಟ್ರಾಲ್ ಇರುತ್ತೆ ಅಂಥವ್ರನ್ನ ನೀವು ರೆಕಗ್ನೈಸ್ ಮಾಡಲ್ಲ. ಬಾರ್ಡ್ರಲ್ಲಿದೆ ಪರವಾಗಿಲ್ಲ ಏನೋ ಹಾಗೆ ಹೀಗೆ ಅಂತೇಳಿ ಬಿಟ್ಬಿಡ್ತೀರಾ. ಅಂತಹ ಸಂದರ್ಭದಲ್ಲಿ ಸಡನ್ನಾಗಿ ನಿಮಗೆ ಒಂದು ಒಳಗಡೆ ಇದರದ್ದು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಟ್ಟು ಒಂದು
ಕ್ಲಾಟ್ ಥರ ಆಗ್ಬೋದು. ಅದು ಹೃದಯಕ್ಕೆ ಸಪ್ಲೈ ಮಾಡುವಂತಹ ರಕ್ತನಾಳವನ್ನು, ಕೊರೊನರಿ ಆರ್ಟ್ರಿಯನ್ನು ಬ್ಲಾಕ್ ಮಾಡಿಬಿಟ್ಟು ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸೊ ಹೀಗೆ ಹಲವಾರು ಇಂಟರ್ನಲ್ ಟೈಪ್ ಆಫ್ ಬ್ಲೀಡಿಂಗ್ಗಳು ಆಗ್ಬೋದು. ಇದಲ್ಲದೆ ಎಕ್ಸ್ಟರ್ನಲ್ ಬ್ಲೀಡಿಂಗ್ ಅಂದರೆ ಒಬ್ಬನಿಗೆ ಆಕ್ಸಿಡೆಂಟ್ ಆಯಿತು, ಆಗ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಎರಡೂ ಆಗೋ ಚಾನ್ಸ್ ಇದೆ. ಹೊರಗಡೆ ನಿಮಗೆ ಬಿದ್ದಿದ್ದಾನೆ, ಒಂಚೂರು ಕೈ ಇದಾಗಿದೆ, ಸರಿ ಆರ್ಥೋಪೆಡಿಷನ್ ಹತ್ರ ಹೋಗೋಣ, ಆರ್ಥೋಪೆಡಿಷನ್ ಹತ್ರ ಆಮೇಲೆ ಹೋಗ್ಬೋದು. ತಲೆಗೇಟು ಬಿದ್ದಿದೆಯಾ ಅಂತ ನೋಡಬೇಕು. ಅದು ತಲೆಗೇಟು ಬಿದ್ದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಒಂದನೇದಾಗಿ ಒಂದು ಕಣ್ಣನ್ನು ಮೇಲೆ ಮಾಡ್ತಾ ಇರ್ತಾರೆ, ಅಥವಾ ಮೂಗಿನಿಂದ ರಕ್ತ ಬರ್ತದೆ, ಅಥವಾ ಕಿವಿಯಿಂದ ರಕ್ತ ಬರ್ಬೋದು, ಅನ್ಕಾನ್ಷಿಯಸ್ ಆಗಿರೋದು, ಅಥವಾ ಸೆಮಿ ಕಾನ್ಷಿಯಸ್ ಅಷ್ಟು ಮಾತಾಡ್ಬೋದು. ಸೊ ಈ ಯಾವುದೇ ಸಂದರ್ಭದಲ್ಲಿ ಆರ್ಥೋಪೆಡಿಷನ್ದು ಪ್ರಾಬ್ಲಮನ್ನು ಆಮೇಲೆ ಸಾಲ್ವ್ ಮಾಡೋದು, ಅವರಿಗೆ ಸಂಬಂಧಪಟ್ಟಿದ್ದನ್ನು ಆಮೇಲೆ ನೋಡ್ಕೋಬೋದು. ಆದರೆ ಈ ಪೇಷಂಟನ್ನು ದಯವಿಟ್ಟು ಕೂಡಲೇ ಸುಸಜ್ಜಿತವಾದಂತಹ ಆಸ್ಪತ್ರೆಗೆ ಕರ್ಕೊಂಡೋಗಿ. ಭಾಳ ಜನಕ್ಕೆ ನಾನು ಹೇಳ್ತಾ ಇರ್ತೀನಿ, ನೀವು ಹಾರ್ಟ್ ಅಟ್ಯಾಕ್ ಎಲ್ರಿಗೂ ಗೊತ್ತು, ನಂದು ಯೂಟ್ಯೂಬ್ ಕೇಳಿಸ್ಕೊಂಡವರೆಲ್ಲ ಗೊತ್ತು ಹಾರ್ಟ್ ಅಟ್ಯಾಕ್ ಅಂದರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ನೀವು ಆವಾಗ ನಿಮ್ಮ ಕುಟುಂಬ ವೈದ್ಯರು ಹೆಚ್ಚಿಗೆ ಏನು ಮಾಡಲಿಕ್ಕಾಗಲ್ಲ. ನೀವು ದಯವಿಟ್ಟು ದೊಡ್ಡ ಸುಸಜ್ಜಿತವಾದ ಆಸ್ಪತ್ರೆಗೆ, ಹೃದಯಕ್ಕೆ ಸಂಬಂಧಪಟ್ಟದ್ದಾಗಿದೆ ಅಂತ ಗೊತ್ತಾದ ತಕ್ಷಣ ಇವತ್ತಿಗೂ ನಾನು ಹೇಳ್ತೀನಿ, ಐ ವೌಚ್ ಫಾರ್ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ. ಯಾಕಂದರೆ ಅಲ್ಲಿರುವಷ್ಟು ಪರಿಣಿತರು ಇನ್ನು ಎಲ್ಲೂ ಇಲ್ಲ. ಅಲ್ಲಿ ಇರೋರೆಲ್ಲರೂ ಪರಿಣಿತರೆ, ಒಂದು ಕಾರ್ಡಿಯಾಲಜಿಸ್ಟ್ಗಳು ಅಥವಾ ಹಾರ್ಟ್ ಸರ್ಜನ್ಗಳು. ಆದರೆ ನಿಮ್ಮ ನರ್ಸಿಂಗ್ ಹೋಮ್ಗಳಿಗೆ ನೀವು ಹೋದರೆ, ಲೋಕಲ್ ನರ್ಸಿಂಗ್ ಹೋಮ್ಗಳಿಗೆ ಹೋದರೆ, ಅವ್ರ ಹತ್ರ ಅಲ್ಲಿ ರೆಡಿ ಯಾರು ಇರಲ್ಲ. ಯಾರಿಗೋ ಕಾಂಟ್ಯಾಕ್ಟ್ ಮಾಡ್ತಾನೇ ಇರ್ತಾರೆ. ಪೇಷಂಟ್ ಇಲ್ಲಿ ಒದ್ದಾಡ್ತಾ ಇರ್ತಾರೆ, ಅವರು ಕಾಂಟ್ಯಾಕ್ಟ್ ಮಾಡಿ ಅವರು ಫ್ರೀ ಇಲ್ಲ, ಇವರು ಫ್ರೀ ಇಲ್ಲ, ಕೊನೆಗೆ ಯಾರೋ ಒಬ್ಬರು ಸಿಗ್ತಾರೆ. ಅಷ್ಟೊತ್ತಿಗೆ ನಿಮ್ಮ ಗೋಲ್ಡನ್ ಅವರೇ ಮುಗಿದೋಗಿರ್ಬೋದು. ಆದ್ದರಿಂದ ಹಾರ್ಟಿಗೆ ಸಂಬಂಧಪಟ್ಟಿದ್ದಾಗಲಿ ಅಥವಾ ಎಕ್ಸ್ಟರ್ನಲ್ ಬ್ಲೀಡಿಂಗು, ಎನಿ ಟೈಪ್ ಆಫ್ ಬ್ಲೀಡಿಂಗು, ನೀವು ದಯವಿಟ್ಟು ಈ ಗೋಲ್ಡನ್ ಅವರ್ ಅನ್ನೋದನ್ನು ಜ್ಞಾಪಕ ಇಟ್ಕೊಂಡು ಸುಸಜ್ಜಿತ ಆಸ್ಪತ್ರೆಗೆ ಹೋಗಿ. ಜಯದೇವಕ್ಕೆ ಹೋದರೆ ಮಧ್ಯಮ ವರ್ಗದವರಿಗೆ ತುಂಬ ದುಡ್ಡು ಉಳೀತದೆ, ಆಮೇಲೆ ಪ್ರಾಣನೂ ಉಳೀತದೆ. ಆದರೆ ಪ್ರೈವೇಟಿಗೆ ಹೋದರೆ ಸ್ವಲ್ಪ ಲೇಟ್ ಆಗ್ತದೆ, ಅಲ್ಲಿ ಅವರು ರೆಡಿಯಾಗಿ ಇರಲ್ಲ ಯಾರೂ. ಸೊ ದಯವಿಟ್ಟು ನೀವು ಈ ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಆಮೇಲೆ ನೀವು ಆ ಟೈಮ್ನಲ್ಲಿ ಏನು ಮಾಡ್ಬೋದು, ನೀವು ಆ ಟೈಮ್ನಲ್ಲಿ ಎಕ್ಸ್ಟರ್ನಲ್ ಬ್ಲೀಡಿಂಗ್ ಆದರೆ ನೀವು ಟೂರ್ನಿಕೆ ಕಟ್ಬೋದು. ಈಗ ಕೈ ಎಲ್ಲ ಗಾಯ ಆಗಿದೆ, ರಕ್ತ ಧಾರಾಳವಾಗಿ ಸೋರ್ತಾ ಇದೆ ಅಂದರೆ ನೀವು ಇಲ್ಲಿ ಇದು ಮಾಡ್ಬೋದು. ಫಿಂಗರಿಗೆ ಆದರೆ ಫಿಂಗರಿಗೆ ಟೂರ್ನಿಕೆಟ್ ಕಟ್ಬೋದು. ಅದೆಲ್ಲ ಅಂಥ ದೊಡ್ಡ ಏನು ಎಮರ್ಜೆನ್ಸಿ ಏನಲ್ಲ, ಅದು ನೀವು ಮನೆಯಲ್ಲೇ ಮಾಡ್ಬೋದು ಎಕ್ಸ್ಟರ್ನಲ್ ಬ್ಲೀಡಿಂಗು. ಬಟ್ ಇಂಟರ್ನಲ್ ಬ್ಲೀಡಿಂಗು ಮಾತ್ರ ಬಹಳ ರಿಸ್ಕು, ಬಹಳ ಡೇಂಜರಸ್ಸು. ಅದನ್ನು ನೀವು ಕೂಡಲೇ ಹತ್ತಿರದ ದೊಡ್ಡ ಆಸ್ಪತ್ರೆ ಅಥವಾ ಟೈಮ್ ಇದ್ದರೆ, ಈಗ ನಾನು ಇದರಿಂದ ಹಲ್ಸೂರಿನಿಂದ ಜಯದೇವಕ್ಕೆ ಬನ್ನಿ ಅಂತ ನಾನು ಹೇಳೋದಿಲ್ಲ. ನಿಮ್ಮದು ಅಲ್ಲಿ ಹತ್ತಿರದಲ್ಲಿರುವಂಥದ್ದು ಬೇರೆ ಯಾವುದಾದ್ರೂ ಪ್ರೈವೇಟ್ ಆಸ್ಪತ್ರೆಗಳಿಗೂ ಕೂಡ ಹೋಗ್ಬೋದು, ಹೋಗ್ಬಾರ್ದು ಅಂತೇನಿಲ್ಲ. ಅಂತೂ ಅದನ್ನೊಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಅರ್ಥ ಮಾಡಿಕೊಂಡು, ಮೆಡಿಕಲ್ ಎಮರ್ಜೆನ್ಸಿನಲ್ಲಿ ಫಸ್ಟ್ 1 ಅವರು ಬಹಳ ಪ್ರಾಮುಖ್ಯವಾದ್ದು ಅನ್ನೋದನ್ನು ನೀವು ಮನಸ್ಸಲ್ಲಿಟ್ಕೊಳ್ಳಿ. ಅದಕ್ಕೆ ಸರಿಯಾಗಿ ನೀವು ನಿಮ್ಮ ಕರ್ತವ್ಯವನ್ನು ನಿಭಾಯಿಸಿ. ನಿಮ್ಮ ಕರ್ತವ್ಯ ಕೇವಲ ನಿಮ್ಮ ಮನೆಯವರಿಗೆ ಮಾತ್ರ ಸೀಮಿತ ಅಲ್ಲ, ಅಕ್ಕಪಕ್ಕದವರಿಗೆ, ಆ ರೋಡ್ನಲ್ಲಿ ಯಾರಿಗೇ ಅದಕ್ಕೂ ಗೊತ್ತಾದ ತಕ್ಷಣ ಕೂಡಲೇ ಧಾವಿಸಿ ಪ್ರಾಣ ಉಳಿಸೋದು ಮುಖ್ಯ. ಯಾರದೇ ಆಗಲಿ, ಯಾವುದೋ ಅಪ್ಪನಾಗಿರ್ಬೋದು, ಅಥವಾ ಯಾರೋ ಒಬ್ಬನೇ ಮಗ ಆಗಿರ್ಬೋದು, 35-40 ವರ್ಷದ ಮಗ ಆಗಿರ್ಬೋದು. ಸೊ ಹೀಗೆ ಜೀವ ಎಲ್ಲರದ್ದು ಮುಖ್ಯ. ಚಿಕ್ಕ ಮಗುವಿನಿಂದ ಹಿಡಿದು 80 ವರ್ಷದ ಮುದುಕನವರೆಗೂ ಅವರಿಗೂ ಜೀವ ಬೇಕು. ಅವ್ರು ಇನ್ನೂ 16 ವರ್ಷ ಬದುಕುವಂಥ ಚಾನ್ಸಸ್ ಇದೆ ಮುದುಕರಿಗೆ ಕೂಡ. ಮುದುಕರು ಅಂತ ಕೇರ್ಲೆಸ್ ಮಾಡಬೇಡಿ, ಯಾಕೆಂದರೆ ನೀವು ಒಂದು ದಿವಸ ಮುದುಕರಾಗ್ತೀರಾ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ. ಯೂತ್ ಈಸ್ ನಾಟ್ ಪರ್ಮನೆಂಟ್, ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. ಬಂದವನು ಹೋಗಲೇಬೇಕು, ಹೌದು. ಆದರೆ ಹೋಗುವಷ್ಟು ದಿವಸ ನಮ್ಮ ಕೈಯಲ್ಲಿ ಆಗುವಷ್ಟು ಸಹಾಯ ಮಾಡಬೇಕು ನಾವು ಜೀವವನ್ನು ಉಳಿಸೋಕ್ಕೆ. ನಾನು ಯಾವಾಗಲೂ ಅಂದ್ಕೊಳ್ತೀನಿ, ಪ್ರಾಣಿಗಳ ಮೇಲೆ ದಯೆ ಇರಲಿ, ಗಿಡಗಳನ್ನು ಬೆಳೆಸಿ ಅಂತ ನೋಡಿದಾಗ, ಅಯ್ಯೋ ಪ್ರಾಣಿಗಳು ಗಿಡಗಳಾಗಿರಲಿ, ಫಸ್ಟು ಮನುಷ್ಯರ ಮೇಲೆ ದಯೆ ಇರಲಿ ಅಂತ ಹೇಳಿಬಿಟ್ಟು ನಾನು ಯಾವಾಗಲೂ ಅಂದ್ಕೊಳ್ತೀನಿ. ವೆಹಿಕಲಲ್ಲಿ ಹೋಗ್ತಾ ಇರಬೇಕಾದ್ರೆ ಬಸ್ಸಿನ ಹಿಂಭಾಗದಲ್ಲಿ ಬರೆದಿರ್ತಾರೆ. ಸೊ ಯಾವಾಗಲೂ ಅಂದ್ಕೊಳ್ತೀನಿ, ಮನುಷ್ಯರ ಮೇಲೆ ದಯೆ ಇರಲಿ, ಪ್ರಾಣಿಗಳ ಮೇಲೆ ಕರುಣೆ ತೋರಿ
ಗಿಡಗಳನ್ನು ಬೆಳೆಸಿ 3 ಸೆಂಟೆನ್ಸನ್ನು ಬರೆಯೋದು ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಇವತ್ತು ಈ ಗೋಲ್ಡನ್ ಅವರ್ ಬಗ್ಗೆ, ಅದರ ಪ್ರಾಮುಖ್ಯತೆಯ ಬಗ್ಗೆ ನಾನು ನಿಮಗೆ ಮಾಡಿದ್ದೀನಿ. ನನಗೆ ಇತ್ತೀಚೆಗೆ ಒಂದು ಅನುಭವ ಆಗಿದೆ. ಗೋಲ್ಡನ್ ಅವರ್ನ ವೇಸ್ಟ್ ಮಾಡಿ 24 ಅವರ್ಸ್ ಆದಮೇಲೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದಾಗ ಏನು ಮಾಡಲಿಕ್ಕಾಗಲ್ಲ. ಡಾಕ್ಟ್ರ್ ಕೈಯಲ್ಲಿ ಏನೂ ಸಾಧ್ಯ ಆಗಲ್ಲ. ಒಂದು ಡಾಕ್ಟ್ರು ದೇವರಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ನೀವು ದೇವ್ರ ಸಮಾನ ಸರ್, ನೀವೇ ನಮ್ಮ ದೇವರು ಸರ್ ಅಂತ ನೀವು ಹೇಳ್ಬೋದು. ಬಟ್ ಅದಕ್ಕೆ ಯಾವ ಡಾಕ್ಟ್ರು ಹಿಗ್ಗಬಾರ್ದು. ಇಲ್ಲ, ನಾನು ಖಂಡಿತ ನಾನು ದೇವರಲ್ಲ. ನನಗೆ ದೇವರು ಏನು ಬುದ್ಧಿ ಕೊಡ್ತಾನೋ ಅದನ್ನು ನಾನು ಮಾಡ್ತೀನಿ, ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲ ದೇವ್ರ ಕೈನಲ್ಲಿದೆ ಅಂತ. ದೇವರು ಅಂದರೆ ದೇವರು ಇದ್ದಾರಾ ಅಂತ ಕೆಲವರಿಗೆ, ಅದು ನನಗೆ ಕೆಲವರು ಈ ಜನ್ರೇಷನ್ ಝಿ ಕೇಳ್ತದೆ, ದೇವರು ರಿಯಲಿ ಇದ್ದಾರಾ ಅಂತ ಹೇಳಿಬಿಟ್ಟು. ದೇವರುಗಳನ್ನು ನೋಡಿದ್ದೀನಿ ಅಂತ ಋಷಿಮುನಿಗಳು ಹೇಳ್ತಾರೆ. ಅವರು ಇಲ್ಲ ಇವಾಗ. ನಾವು ಅದರ ಬಗ್ಗೆ ಮಾತಾಡಲಿಕ್ಕೆ ತೀರಾ ಚಿಕ್ಕವರು. ಆಮೇಲೆ ಈಗ ನಾವು ದೇವರು ಇಲ್ಲ ಅಂದ್ಕೊಂಡಿರೋದು, ಒಂದು ದಿವಸ ದೇವರು ಇದ್ದಾರೆ ಅಂತ ಪ್ರೂವ್ ಆಗಿಬಿಟ್ರೆ ಆವಾಗ ಅಯ್ಯೋ ನಾನು ಇಷ್ಟು ದಿವಸ ಹೇಟ್ ಮಾಡ್ತಾಯಿದ್ದೆ, ಬೈತಾಯಿದ್ದೆ ದೇವರಿಗೆ ಅಂತ ಹೇಳ್ಬಿಟ್ಟು. ಸೊ ಯಾರು ಹೇಳಿದಂಗೆ ಬೆನಿಫಿಟ್ ಆಫ್ ಡೌಟನ್ನು ದೇವರಿಗೆ ಕೊಟ್ಬಿಡೋಣ. ಇದಾರೋ ಬಿಡ್ತಾರೋ ಅಂತೂ ನಮ್ಮ ಕರ್ತವ್ಯ ನಾವು ಮಾಡಿ ಅದರ ಫಲವನ್ನು ದೇವರಿಗೆ ಬಿಡಬೇಕು ಅಂತ ಹೇಳಿ ಇವತ್ತಿನ ಈ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.